for the length of interval for the interval say 0 to pi. ನಾವು ಈಗ ನೋಡಿ ಸೈನ್ ಇನ್ ಗ್ರಾಫ್ ಮತ್ತು ಕಾಸ್ನ ಗ್ರಾಫನ್ನು ನಾವು 0 to 2 pi ಬಿಕಾಸ್ ದ ಪೀರಿಯಡ್ ವಾಸ್ 2 pi. ಸೊ ದ ಪೀರಿಯಡ್ ಆಫ್ tan x is what pi. ಅಂದರೆ ಅರ್ಥ ಏನು, ಆಫ್ಟರ್ 180 ಡಿಗ್ರಿ ವ್ಯಾಲ್ಯೂಸ್ ವಿಲ್ ರಿಪೀಟ್ ಫಾರ್ ಟ್ಯಾನ್. ದೇರ್ಫೋರ್ ನಾವು ಪೈಗೆ ಸ್ಟಾಪ್ ಮಾಡ್ಬೋದು. 0 ಇಂದ ಪೈ 180 ಡಿಗ್ರಿ ಒಳಗಡೆ ವ್ಯಾಲ್ಯೂಸನ್ನು ನಾವು ಕೊಡೋಣ. ಸೊ ಅದಕ್ಕೂ ಕೂಡ ಸೇಮ್ ನಾವು ನೋಡಿ ಅಬ್ಸರ್ವ್ ಮಾಡಿ, ಎಕ್ಸ್ ಮತ್ತು ವೈ ತೊಗೊಳ್ತೀನಿ. y is equal to tan x. ಸೊ ಲೆಟ್ ಅಸ್ ಕನ್ಸಿಡರ್ ಸಮ್ ಆಫ್ ದ ವ್ಯಾಲ್ಯೂಸ್. ನೋಡಿ ಅಬ್ಸರ್ವ್ ಮಾಡೋಣ. ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ತೊಗೊಳ್ತೀನಿ. ಓಕೆ 0, 30, ಓಕೆ ಇದು ಕೆಲವೊಂದು ತೊಗೊಳ್ಳೋಣ. 45, 60, ದೆನ್ ಓಕೆ 90 ಡಿಗ್ರಿ. ನೋಡಿ ನಮಗೆ ಗೊತ್ತಿರಬೇಕು ಎಲ್ಲ ವ್ಯಾಲ್ಯೂಸು ಇಂಪಾರ್ಟೆಂಟು. ಸೊ ದಟ್ ಈಸ್ tan 90 ಅಂತಿದೆ. ಸೊ ಇಲ್ಲಿ ಓಕೆ ಇಲ್ಲೊಂದು ಗ್ಯಾಪ್ ಬಿಟ್ಟಿರ್ತೀನಿ ನೋಡಿ, 120 ಡಿಗ್ರಿ. ಲೆಟ್ ಮಿ ಟೇಕ್ 120. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಓಕೆ 135. ಓಕೆ ಇನ್ ಬಿಟ್ವೀನ್ 180, 150. ಲಾಸ್ಟ್ ಲೆಟ್ ಅಸ್ ಟೇಕ್ ದಿಸ್ 180. ನೋಡಿ ಇಷ್ಟು ವ್ಯಾಲ್ಯೂಸ್ ಇರಲಿ ನನಗೆ. ಅಬ್ಸರ್ವ್ ಮಾಡಿ, ವೆರಿ ವೆರಿ ಸಿಂಪಲ್. ಸೊ ನೋ ನೀಡ್ ಟು ವರಿ ಹಿಯರ್. ಸೊ ದೀಸ್ ಆರ್ ಆಲ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಓಕೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ನೋಡಿ ಇಲ್ಲಿ ಈಗ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ. ಸೊ ವೆನ್ x is equal to 0, ಅಬ್ಸರ್ವ್ ಮಾಡಿ tan x ಅಂತ ಇದೆ. ಸೊ y is equal to ಏನಾಗಬೇಕು tan 0. tan 0 ಅಂದರೆ ಎಷ್ಟು 0. ಆಮೇಲೆ ನೋಡಿ 30 ಡಿಗ್ರಿ ತೊಗೊಳ್ಳೋಣ. ಸೊ 30 ಡಿಗ್ರಿ ಅಂದರೆ tan 30 ಆಯಿತು. ಸೊ tan 30 ವ್ಯಾಲ್ಯೂ ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಸರಿ tan 30. ಓಕೆ ಸೊ tan 30 ಸೊ ನಾವು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ವಾಟ್ 0. ನೋಡಿ 58. ಇದು ನಮಗೆ ಟೇಬಲಲ್ಲಿ ಈ ಥರ ಇಲ್ಲ. ಸೊ ನಾವು ಇದನ್ನು ಗ್ರಾಫ್ ಪರ್ಪಸ್ಗೆ ನಾನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ 0.5. ದೆನ್ ವಿ ನೋ ವೆನ್ x is equal to ನೋಡಿ 45 ಡಿಗ್ರಿ. ಇದನ್ನು ವರ್ಕೌಟ್ ಮಾಡ್ಬೇಕು ನಾವು. tan 45 ನೋಡಿ tan 45 ವ್ಯಾಲ್ಯೂ ನಿಮಗೆ ಗೊತ್ತಿದೆ 1. ಓಕೆ tan 45 is 1. ನೋಡಿ tan 60. ಸೊ ವೆನ್ x is equal to 60 ಡಿಗ್ರಿ, y is equal to what tan 60. ನೋಡಿ tan 60 ನಾವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ವಿಲ್ ಗೆಟ್ 1.7. ಓಕೆ 1.7. ಸೊ ಇದನ್ನು ನಾವು ಹೀಗೆ ವರ್ಕೌಟ್ ಮಾಡೋಣ. ಸೊ ನೆಕ್ಸ್ಟ್ ನೋಡಿ 90 ಡಿಗ್ರಿ ಇದೆ ನೋಡಿ tan 90 ಡಿಗ್ರಿ. ಸೊ 90 ಡಿಗ್ರಿ ಮೀನ್ಸ್ ಸೊ ಇಟ್ ಈಸ್ ಅನ್ಡಿಫೈನ್ಡ್. ನೋಡಿ ಅದು ಇನ್ಫಿನಿಟಿ ಅಂತ ಬರೀತಿದ್ದೀವಿ ನಾವು. ಸೊ ದಟ್ ಈಸ್ ಅನ್ಡಿಫೈನ್ಡ್. ಈಗ ನೋಡಿ tan 120. ಸೊ 120 tan 120 ಡಿಗ್ರಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan 120 ಡಿಗ್ರಿ? ಅದನ್ನು ನಾವು 180 - 60 ಅಂತ ಬರಿತೀವಿ. ಅಬ್ಸರ್ವ್ ಮಾಡಿ ಟ್ಯಾನ್ ಇಲ್ಲಿ ನಾವು 120 ತೊಗೊಂಡಿದ್ವಿ. ಅಬ್ಸರ್ವ್ ಮಾಡಿ tan 120ಗೆ ಎಷ್ಟು ರೂಲ್ ಬರಬೇಕು? 120 ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 180 - 60. ನೋಡಿ 180 - θ ದಟ್ ಈಸ್ ಲೆಸ್ ದೆನ್ 180. 180ಗಿಂತ ಕಡಿಮೆ ಅಂದರೆ ಇದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಇಟ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ ಟ್ಯಾನ್ ನೆಗೆಟಿವ್ ಇರುತ್ತೆ. ಸೊ ಮೈನಸ್ ರೇಷಿಯೋ ಚೇಂಜ್ ಆಗಲ್ಲ, -tan 60 ಆಗುತ್ತೆ. ಹಾಗಾದರೆ ಇದು ವ್ಯಾಲ್ಯೂ ಏನಾಗಬೇಕು? ಮೈನಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan 60? ನೋಡಿ ಆಲ್ರೆಡಿ ನಾವು 1.7. ಹಾಗಾದರೆ ಇದು -1.7 ಆಗ್ತದೆ. ಹಾಗೆ tan 135. ಸೊ ಲೆಟ್ ಅಸ್ ವರ್ಕೌಟ್ tan 135. ಅದನ್ನು 180 - 45 ಅಂತ ಬರೆದ್ರೆ ಸೊ ನನಗೆ ಒಂದು ಆನ್ಸರ್ ಏನಾಗಬೇಕು? ಓಕೆ ದಿಸ್ ಇಸ್ -1.7. ನೋಡಿ tan ಲೆಟ್ ಮಿ ಶೋ ಇಟ್ ದೇರ್ 135 ಇದೆ ಅಲ್ವಾ? 180 - 45 ಅಂತ ಬರೀತೀವಿ. 180 - 1 ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ನೋಡಿ ಸೆಕೆಂಡ್ ಕ್ವಾಡ್ರೆಂಟ್ ASTC. ಓಕೆ ಲೆಸ್ ದೆನ್ 180. ಸೊ ದೆನ್ tan ವಿಲ್ ಬಿ ನೆಗೆಟಿವ್ -tan 45 ಆಗುತ್ತೆ. -tan 45 ವ್ಯಾಲ್ಯೂ 1. ಹಾಗಾದರೆ ಇದೇನಾಗುತ್ತೆ ನಮಗೆ -1. ಸೊ ಇನ್ ದಿಸ್ ವೇ ವಿ ಕ್ಯಾನ್ ವರ್ಕೌಟ್. ಅದಕ್ಕೆ ಇವೆಲ್ಲವನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಅಬ್ಸರ್ವ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ ಈಗ 150 ಅದನ್ನು 180 - 30 ಅಂತ ಬರೀತೀವಿ. ಹಾಗಾದರೆ ಈ ವ್ಯಾಲ್ಯೂ ರಿಪೀಟ್ ಆಗಬೇಕು. ದಟ್ ವಿಲ್ ಬಿ -0.58. ದೆನ್ tan 180 means tan 5. ಸೊ tan 180 ವ್ಯಾಲ್ಯೂ ಇಸ್ 0. ನೋಡಿ ಅಬ್ಸರ್ವ್ ಮಾಡಿ tan 5 ಸ್ಟ್ಯಾಂಡರ್ಡ್ ವ್ಯಾಲ್ಯೂ 0. ನೋಡಿ ಇಲ್ಲಿ ಒಂದು ಗ್ಯಾಪ್ ಬಿಟ್ಟಿದ್ದೀನಿ. ರೀಸನ್ ಏನು? ಅಬ್ಸರ್ವ್ ದ ವ್ಯಾಲ್ಯೂಸ್ ಆಫ್ x. See 0, 30, 45, 60. See as x increases. See when x takes 0, value of y is 0. ನೋಡಿ x 30 ಡಿಗ್ರಿ ಇದ್ದಾಗ 0.5 ಆಯಿತು. when x is 45 ಡಿಗ್ರಿ ಇಟ್ ಇಸ್ +1. when x is 60 ಡಿಗ್ರಿ ಮತ್ತೆ ಜಾಸ್ತಿ ಆಯಿತು ನೋಡಿ 1.7 ಆಯಿತು. ಅಂದರೆ ಅರ್ಥ ಏನು? x ಹೆಚ್ಚಿಗೆ ಆಗ್ತಾ ವ್ಯಾಲ್ಯೂ ಆಫ್ y ಕೂಡ ಏನಾಗ್ತಾ ಇದೆ ನೋಡಿ 0, 0.5, 1, 1.7. ಇಟ್ ಈಸ್ ಆಲ್ಸೋ ಇನ್ಕ್ರೀಸ್ ಆಗ್ತಾ ಎಷ್ಟು ಇನ್ಕ್ರೀಸ್ ಆಯಿತು?
ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಯಿತು ಇನ್ಫಿನಿಟಿ. ನೋಡಿ ಅದು 90 ಡಿಗ್ರಿಗೆ ಹೋಗೋಷ್ಟೊತ್ತಿಗೆ ಅನ್ಡಿಫೈನ್ಡ್ ಆಯಿತು. ಅಂದರೆ ಇದರ ಅರ್ಥ ಏನು, 0 to 90 ಡಿಗ್ರಿ ಫಸ್ಟ್ ಕ್ವಾಡ್ರೆಂಟ್ ನಮಗೆ ಗೊತ್ತಿದೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ನಮ್ಮ ಗ್ರಾಫ್ ಏನಾಗಬೇಕು, ಇಟ್ ಇನ್ಕ್ರೀಸಸ್ ಇನ್ಫೈನೈಟ್ಲಿ, ಅದು ತೋರಿಸುತ್ತೆ ಇದು. ಓಕೆ, ಸೊ ಅದನ್ನು ನಾವು ಇಲ್ಲಿ ಸಿಂಬಲಿಕಲಿ ಹೇಗೆಂದರೆ ನೋಡಿ, ಈಗ ನೋಡಿ ಇದರ ಲೆಫ್ಟ್ ಸೈಡ್ ಮತ್ತು ಇದರ ರೈಟ್ ಸೈಡ್ ಅಬ್ಸರ್ವ್ ಮಾಡೋಣ. ಸೊ ವೆನ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ 90 ಡಿಗ್ರಿ, ಎಕ್ಸ್ 90 ಡಿಗ್ರಿ ಕಡೆ ಬರ್ತಾ ಇರುವಾಗ ವ್ಯಾಲ್ಯೂ ಆಫ್ ವೈ ಇಟ್ ಇನ್ಕ್ರೀಸಸ್. ಸೊ ಹಾಗಾದರೆ ನೋಡಿ ಇಲ್ಲಿ 60 ಡಿಗ್ರಿ, 45, 30, 0 ದೀಸ್ ಆರ್ ಆಲ್ ಲೆಸ್ ದ್ಯಾನ್ 90. ಅದಕ್ಕೆ ನನಗೆ ನಾನು ಲೆಸ್ ದ್ಯಾನ್ 90 ಅಂತ ತೋರಿಸ್ಬೇಕಲ್ವಾ. ಸೊ ಅದನ್ನು ನಾವು 90 ಮೈನಸ್ 0 ಅಂತ ಬರೆದಿರ್ತೀನಿ. ಸೊ ವೆನ್ these are all less than 90, so this approaches to infinity, plus infinity. ನೋಡಿ ಈಗ ಆ ಕಡೆಯಿಂದ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ನಾನು. ಸೊ see this 180, 150, 135, 120. So as this value of x decreases, ನೋಡಿ ವ್ಯಾಲ್ಯೂ ಆಫ್ ಎಕ್ಸ್ ಇನ್ಕ್ರೀಸ್ ಆಯಿತು, ವೈ ಕೂಡ ಇನ್ಕ್ರೀಸ್ ಆಯಿತು. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಡಿಕ್ರೀಸ್ ಆದರೆ ಇಲ್ಲಿ ನೋಡಿ ವ್ಯಾಲ್ಯೂ ಆಫ್ ವೈ ನೋಡಿ ಏನಾಗ್ತದೆ, 0, -0.5, -1, -1.7. ಸೊ ದಟ್ ಈಸ್ ಆಲ್ಸೋ ಡಿಕ್ರೀಸಿಂಗ್. ಸೊ ನಾವು ಅದನ್ನೇನಂತಂದರೆ ಇದು 90 ಡಿಗ್ರಿಗಿಂತ ಜಾಸ್ತಿ ನೋಡಿ, ಇವೆಲ್ಲ 120, 130, 135, 150 ಇಸ್ ಆರ್ ಆಲ್ ಗ್ರೇಟರ್ ದ್ಯಾನ್ 90. ಹಾಗಾದರೆ ಅವಗೂ ಕೂಡ ವ್ಯಾಲ್ಯೂ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಪ್ಲಸ್ ಇನ್ಫಿನಿಟಿ, ಆ ಕಡೆಯಿಂದ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಎಷ್ಟು ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಭಾಳ ಡಿಕ್ರೀಸ್ ಆಗ್ತಾ ಇದೆ. ಸೊ ಅದನ್ನು ನಾವು ತೋರಿಸೋದಕ್ಕೆ ಸಿಂಬಲಿಕಲಿ ರೈಟ್ ಮೈನಸ್ ಇನ್ಫಿನಿಟಿ. Okay, see, observe this carefully, plus infinity and minus infinity. As x approaches to 90 from left side, value of y increases. As x approaches to 90 degree from right side, okay, right side in the 90 degree ಕಡೆ ಬಂದರೆ value decreases. ಅದಕ್ಕೆ ನಾವು ಅದನ್ನು ಇಲ್ಲಿ ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅಂತ ಬರ್ತಿದ್ದೀವಿ ಅಷ್ಟೇ, ಸಿಂಪಲ್. ಈ ಕಡೆಯಿಂದ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ 90 ಡಿಗ್ರಿ ಕಡೆ ಬರುವಾಗ, ಆ ಕಡೆಯಿಂದ ಬರುವಾಗ ಏನಾಗ್ತದೆ, ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಅದನ್ನು ಮೈನಸ್ ಇನ್ಫಿನಿಟಿ ಸಿಂಬಲಿಕಲಿ ಬರ್ತಿದ್ದೀವಿ. ಸೊ ಈಗ ಈ ವ್ಯಾಲ್ಯೂಸ್ಗಳನ್ನು ನಾವು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಮಾರ್ಕ್ ದೀಸ್ ವ್ಯಾಲ್ಯೂಸ್. ನೋಡಿ ಇದನ್ನು ಇಲ್ಲೇ ನಾವು ಹಾಕಿರ್ತೀನಿ. Okay, graph of y is equal to tan x. ನೋಡಿ ಈಗ ಇಲ್ಲಿ, ಸೊ ಐ ವಿಲ್ ರೈಟ್ ದಿಸ್. ಓಕೆ, ನೋಡಿ ಇಲ್ಲಿ ಏನೇನು ತೊಗೊಂಡಿದ್ವಿ ನೋಡೋಣ. 30 ಡಿಗ್ರಿ ಇದೆ, 45 ಡಿಗ್ರಿ ತೊಗೊಂಡಿದ್ವಿ, 60 ತೊಗೊಂಡಿದ್ವಿ. ಓಕೆ, 90 ಡಿಗ್ರಿ, ದೆನ್ ಇನ್ನು ಸ್ವಲ್ಪ ನಾವು ಮುಂದೆ ಎಕ್ಸ್ಟೆಂಡ್ ಮಾಡೋಣ ಲೈನನ್ನು. ದೆನ್ 120, 135, 150 ಡಿಗ್ರಿ. ಓಕೆ, ಇದು 180 ಡಿಗ್ರಿ ಆಯಿತು. ನೋಡಿ ಇಲ್ಲಿ ನೆಗೆಟಿವ್ ಇದೆ. ಓಕೆ, ನೆಗೆಟಿವ್ ವ್ಯಾಲ್ಯೂಸ್ ಇದೆ. ಸೊ ಅದನ್ನ ಆಮೇಲೆ ನಾವು ನೋಡೋಣ. ಫಸ್ಟ್ ಲೆಟ್ ಅಸ್ ಕಾನ್ಸಂಟ್ರೇಟ್ ದಿಸ್. ನೋಡಿ ಮ್ಯಾಕ್ಸಿಮಮ್ ನಮಗೆ ಇಲ್ಲಿ ಒನ್ಸ್ ಅಗೇನ್ ನೋಡಿ 1 ಪಾಯಿಂಟ್ ಎಷ್ಟು ಗೊತ್ತಿಲ್ಲ ನಮಗೆ, ಮ್ಯಾಕ್ಸಿಮಮ್ 1.7 ಎಷ್ಟಾರು ಆಗಿರ್ಬೋದು. ಇಲ್ಲಿ ನಮಗೆ ಕಾಣಿಸ್ತಾ ಇರೋದು 1.7. ಸೊ ಹಾಗಾಗಿ ನಮಗೆ, ಸೊ ಲೆಟ್ ಅಸ್ ಕನ್ಸಿಡರ್. ನೋಡಿ ಇಲ್ಲೊಂದು 0.5 ಇದೆ. ಓಕೆ, ಐ ವಿಲ್ 0.5 ಇದೆ. ಇದು 1 ಅಂತ ಇದೆ ಅನ್ಕೊಳ್ಳೋಣ. ಇದನ್ನು ಓಕೆ, ಲೆಟ್ ಮಿ ಕಾಲ್ ದಿಸ್ ಆಸ್ 2. ಸೊ ಇದು 1.7 somewhere here, 11.7 uncover. Okay, then let me call this as minus 0.5 minus 1. We take this as minus 2. Today observe ಮಾಡಿ. Okay, 0 0. So no problem, 0 0. So original ಇದೆ 0 0. ನೋಡಿ 30 ಡಿಗ್ರಿ 0.58. ಸೊ 30 ಡಿಗ್ರಿ 0. ನೋಡಿ ಎಕ್ಸಾಕ್ಟ್ಲಿ 0.5 ಇಲ್ಲ, 0.58 ಇದೆ. ಸೊ ಲೆಟ್ ಮಿ ಮಾರ್ಕ್ somewhere here. ಓಕೆ, ದೆನ್ 45 ಡಿಗ್ರಿ ಎಕ್ಸಾಕ್ಟ್ಲಿ ವ್ಯಾಲ್ಯೂ ಇಸ್ 1. ನೋಡಿ 45 ಡಿಗ್ರಿಗೆ ನನಗೆ, 45 ಡಿಗ್ರಿಗೆ, ಸೊ ಐ ಗಾಟ್ 1. ಸೊ ನನಗೆ ಇಲ್ಲಿ 1 ಇದೆ. 45 ಡಿಗ್ರಿಗೆ 1. ನೋಡಿ 60 ಡಿಗ್ರಿ 1.7 ಅಬ್ಸರ್ವ್ ಮಾಡಿ. 60 ಡಿಗ್ರಿಗೆ, ಸೊ 1.5 ಇಲ್ಲಿ 1.7 ಇದೆ ಅಂತ ಅನ್ಕೊಳ್ಳೋಣ. 60 ಡಿಗ್ರಿ. ಓಕೆ, ಇಲ್ಲಿ 60 ಡಿಗ್ರಿ.
Okay, 60 degree, 1.7. Then see 90 degree ನೋಡಿ jump infinity. Okay, ನಾವು ಮಾರ್ಕ್ ಮಾಡೋಕ್ಕಾಗಲ್ಲ ಇನ್ಫಿನಿಟಿ, ದಟ್ ಶೋಸ್. ಸೊ ಅಲ್ಲಿ ವ್ಯಾಲ್ಯೂ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ದೆನ್ ನೋಡಿ ಹಾಗೆ ಅಬ್ಸರ್ವ್ ಮಾಡೋಣ. 120, ಸೊ 120 ಡಿಗ್ರಿ ಇದೆ. ಓಕೆ, ಇಲ್ಲಿ 120 ಡಿಗ್ರಿ ಮೈನಸ್ 1.7. ಸೊ ದಟ್ ಈಸ್ ಸಮ್ವೇರ್ ಹಿಯರ್ ಮೈನಸ್ 120. Sorry, 120 degree minus 1.7. So minus 1.7 is here. Then 135 degree minus 1. So 135 exactly minus 1. So that is it lies here. Okay. Then 150 minus 0.5. 150 minus 0.58. Somewhere here. Then 180 0. It lies on x-axis. So these points then ಸಿಗುತ್ತೆ. ನೋಡಿ ಫಸ್ಟ್ ಕ್ವಾಡ್ರೆಂಟ್ 0 to 90 ಡಿಗ್ರಿ ಇದೆ. ಲೆಟ್ ಮೀ ಶೋ ಹಿಯರ್. ಓಕೆ, ಫಸ್ಟ್ ಕ್ವಾಡ್ರೆಂಟ್ ಇಸ್ ದಿಸ್. ದೆನ್ ಸೆಕೆಂಡ್ ಕ್ವಾಡ್ರೆಂಟ್ ನನಗೆ 90 ಡಿಗ್ರಿ ಟು 180. ನೋಡಿ ಪೀರಿಯಡ್ ಈಸ್ 180, ಸೊ ಅಲ್ಲಿಗೆ ನನಗೆ ಅದು ಎಂಡ್ ಆಗ್ಬೋದು 180. ಓಕೆ, ನೋಡಿ ನೆಗೆಟಿವ್ ವ್ಯಾಲ್ಯೂಸ್ ತೊಗೊಂಡ್ರೆ, ಸೊ ವಿ ನೋ ದಿಸ್. ಸೊ ಟ್ಯಾನ್ ಆಫ್ ನೋಡಿ ಟ್ಯಾನ್ ಆಫ್ ಮೈನಸ್ ಎಕ್ಸ್, ಟ್ಯಾನ್ ಆಫ್ ಮೈನಸ್ ಎಕ್ಸ್ ಇಸ್ ವಾಟ್, ಮೈನಸ್ ಸೈನ್ ಹೊರ ತೊಗೊಳ್ತೀವಿ, ಮೈನಸ್ ಟ್ಯಾನ್ ಎಕ್ಸ್. ಹಾಗಾದರೆ ಎಲ್ಲ ವ್ಯಾಲ್ಯೂಸು ಫಾರ್ ಎಕ್ಸಾಂಪಲ್ ನೋಡಿ ಮೈನಸ್ 45 ತೊಗೊಳ್ತೀನಿ. So let me take minus 45. So tan of minus 45 ಅಂದ್ರೆ ಏನಾಗುತ್ತೆ ನೋಡಿ, tan of minus 45 degree means minus tan 45. ಅಲ್ಲಿಗೆ minus tan 45 ಇಲ್ಲಿ 1. ಹಾಗಾದರೆ minus 45 is minus 1. ಸೊ ಹಾಗಾದರೆ ಇಲ್ಲಿ ನೋಡೋಣ, minus 30, this is minus 45, ಒಂದು ವ್ಯಾಲ್ಯೂ ಮಾಡಿ ನೋಡಿ minus 45. ಸೊ ವ್ಯಾಲ್ಯೂ is minus 1. ಸೊ minus 45 minus 1 ಅಂದರೆ ಒಂದು ಪಾಯಿಂಟ್ ಇಲ್ಲಿ. ಓಕೆ, ಸೊ okay, minus 45 is minus 1. Minus 45, okay, minus 1. Then now minus 16 ತಗೊಳ್ಳೋಣ, minus 90 degree. So ಇದು ನಮಗೆ to the left side. Okay, to the left side of ಆರಿಜಿನ್. ನೋಡಿ ಈಗ ಅಬ್ಸರ್ವ್ ಮಾಡಿ ಪಾಯಿಂಟ್ಸ್. ಸೊ ಲೆಟ್ ಅಸ್ ಜಾಯಿನ್ ದ ಪಾಯಿಂಟ್ಸ್. ಸೊ ಮೈನಸ್ 30 ಡಿಗ್ರಿ ಇಲ್ಲಿ ಕೊಟ್ಟಿಲ್ಲ ನಾವು. ಓಕೆ, ಲೆಟ್ ಮೀ ಗಿವ್ ಅನದರ್ ಮೈನಸ್ 30 ಡಿಗ್ರಿ. ಮೈನಸ್ 30 ಡಿಗ್ರಿ ಮೀನ್ಸ್ ಮೈನಸ್ 0.58 ನೆಗೆಟಿವ್ ಸೈನ್ ಬರುತ್ತೆ. ಸೊ ಮೈನಸ್ 30ಗೆ ಮೈನಸ್ 0.58 ಅಂದರೆ ಇದೆಲ್ಲ ನನಗೆ ಅದು ಇಲ್ಲಿಗೆ ಬರುತ್ತೆ ಮೈನಸ್ 30. ಓಕೆ, ಮೈನಸ್ 30 ನೋಡಿ ಇಲ್ಲಿ ಬರುತ್ತೆ. ಸೊ ಹಾಗಾದರೆ ನನ್ನ ಪಾಯಿಂಟ್ಸ್ ನೋಡಿ ಎಲ್ಲಿದೆ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಓಕೆ, 0 0 ನೋಡಿ ಇಲ್ಲಿ ನನಗೆ ಟ್ಯಾನ್ 90 ಡಿಗ್ರಿ ಮೀನ್ಸ್ ವಾಟ್ ನೋಡಿ ಇಲ್ಲಿ ಯಾರೋ ಮಾರ್ಕ್ ಹಾಕಿರ್ತೀನಿ. ಸೊ ಆಸ್ ಎಕ್ಸ್ ಅಪ್ರೋಚಸ್ ಟು 90 ಡಿಗ್ರಿ ಫ್ರಮ್ ಲೆಫ್ಟ್ ಸೈಡ್ ವ್ಯಾಲ್ಯೂ ಇನ್ಕ್ರೀಸಸ್. ಸೊ ರೈಟ್ ಸೈಡಿಂದ ಬಂದರೆ ನಮಗೆ ನೋಡಿ ವ್ಯಾಲ್ಯೂ ಡಿಕ್ರೀಸಸ್. ಸೊ ಅದನ್ನು ಇನ್ನೂ ಮಾರ್ಕ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ ಇಲ್ಲಿ ಡಿಕ್ರೀಸಸ್, ಇದು ನನಗೆ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ನನಗೆ ಇದು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ನೋಡಿ ಇಲ್ಲಿ ಟ್ಯಾನ್ 180. ಸೊ 180 0. ಸೊ ಲೆಟ್ ಮೀ ಮಾರ್ಕ್ ದಿಸ್ ಪಾಯಿಂಟ್ಸ್. ನೋಡಿ ಇಲ್ಲಿ ನಮಗೆ ಡಿಕ್ರೀಸ್ ಆಯಿತು. ಓಕೆ, ಸಿ ದಿಸ್ ಹಿಯರ್ ಇನ್ಕ್ರೀಸಸ್. ಓಕೆ, ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಟ್ಯಾನ್ ಎಕ್ಸ್. ನೋಡಿ ಇಲ್ಲಿ ನಿಮಗೆ ಡೊಮೇನ್ ಅಂಡ್ ರೇಂಜ್ ಆಫ್ ಟ್ಯಾನ್ ಎಕ್ಸ್ ಅಂತ ಕ್ವಶನ್ ಬರುತ್ತೆ. ಸೊ ವಾಟ್ ಈಸ್ ದ ಡೊಮೇನ್ ಅಂಡ್ ರೇಂಜ್ ಆಫ್ ಟ್ಯಾನ್ ಎಕ್ಸ್ ಅಂತ ಬರುತ್ತೆ. ಸೊ ಆ ಡೊಮೇನ್ ಮತ್ತು ರೇಂಜ್ ಆಫ್ ಟ್ಯಾನ್ ಎಕ್ಸ್ ಅನ್ನು ನಾವು ನೆಕ್ಸ್ಟ್ ಈ ಗ್ರಾಫಲ್ಲಿ ನಮಗೆ ಯು ಕೆನಾಟ್ ಸೇ ಡೈರೆಕ್ಟ್ಲಿ ಬೈ ಸೀಯಿಂಗ್ ದ ಗ್ರಾಫ್. ಓಕೆ, ಬಿಕಾಸ್ ಟ್ಯಾನ್ ಕ್ಯಾನ್ ರಿಟರ್ನ್ as sin by cos. ಸೊ ಅದ್ರ ಬಗ್ಗೆ ನಾವು ಮುಂದಿನ ಸೆಷನ್ ಡಿಸ್ಕಸ್ ಮಾಡೋಣ. ಸೊ ಇನ್ ದಿಸ್ ಸೆಷನ್ see what are the things we have discussed. Graph of y is equal to sin x, y is equal to cos x, and y is equal to tan x. See, this is the graph of y is equal to tan x. So here this graph, see, tan 90 is infinity. That means it increases rapidly when x approaches to 90 degree from left side. When x approaches to 90 degree from right side, the value decreases. No, ಇಲ್ಲಿ decrease ಆಗ್ತಾ ಇದೆ. So ಇಲ್ಲಿ value ಏನಾಗ್ತಾ ಇದೆ, increase ಆಗ್ತಾ ಇದೆ. So this is the graph of y is equal to tan x.
So note down the graph. Okay. So similarly, we can draw the graphs of other trigonometric functions also. So next we shall discuss, see, domain and ranges. Nodi next important, domain and range. See, domain and range of trigonometric functions. So ನೋಡಿ ಇದನ್ನು ಕೂಡ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನಮಗೆ ಇಲ್ಲಿ ವ್ಯಾಲ್ಯೂಸ್ ಗೊತ್ತಿದೆ, ಕೆಲವು ವ್ಯಾಲ್ಯೂಸ್ ರಿಕಾಲ್ ಮಾಡೋಣ. ವಿ ನೋ ದಟ್, ನೋಡಿ sin 0 ವ್ಯಾಲ್ಯೂ ಏನು 0 ಗೊತ್ತಿದೆ ನಮಗೆ. sin 90 ವ್ಯಾಲ್ಯೂ ಏನು 0. sin 180 ವ್ಯಾಲ್ಯೂ ಏನಿದೆ 0 ಇದೆ. ಓಕೆ, ಇದು ಅಬ್ಸರ್ವ್ ಮಾಡಿ. ವ್ಯಾಲ್ಯೂ ಆಫ್ sin 0 is 0, sin 180 is 0, sin 0 is 0, sin 90, sorry, sin 180, okay, sin 180 is 0, then sin 360 is 0. Similarly, see, by unit circle, concept of unit circle, we know this. ನೋಡಿ sin 0 ವ್ಯಾಲ್ಯೂ 0, sin 180 0, sin 360 0. ನೋಡಿ ಇದನ್ನು ನಾವು ರೇಡಿಯನಲ್ಲಿ ಬರೆದ್ರೆ ನಮಗೆ ಇನ್ನೂ ಸುಲಭ ಅನಿಸುತ್ತೆ. ಓಕೆ, ಲೆಟ್ ಮಿ ರೈಟ್ ಇಟ್ ಇನ್ ರೇಡಿಯನ್ಸ್. ಅಬ್ಸರ್ವ್ ಮಾಡೋಣ. sin 0 is 0, sin pi 180, then sin 2 pi. ನೋಡಿ ಇದು ಇದೇ ಥರನೇ ನಾವು ಜನರಲ್ ಆಗಿ ಅಬ್ಸರ್ವ್ ಮಾಡಿ, ಇದೇ ಥರನೇ ಸೈನ್ ನೋಡಿ ಎಲ್ಲ ಕಡೆನೂ ಇಲ್ಲಿ 0 ಇಂಟು ಪೈ ಇಲ್ಲ, ಅಂಡರ್ಸ್ಟುಡ್, 0 ಇಂಟು ಪೈ. ನೋಡಿ ಮಲ್ಟಿಪಲ್ ಆಫ್ ಪೈ ಜೊತೆ 1 ಇದೆ, ಪೈ ಜೊತೆ 2 ಇದೆ. ಹಾಗಾದರೆ ಜನರಲ್ ಆಗಿ ಪೈ ಜೊತೆ ನನಗೆ n ಬಂದರೆ ನನ್ನ ವ್ಯಾಲ್ಯೂ ನೋಡಿ ಏನಾಗಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೈನ್ n pi is equal to 0. ಹಾಗಾದರೆ ವಾಟ್ ಈಸ್ ಎನ್, ದಿಸ್ ಎನ್ ಇಸ್ ಎ ಇಂಟೀಜರ್. ನೀವು ಎನ್ ಪ್ಲೇಸಲ್ಲಿ ನೀವು ಯಾವುದೇ ಇಂಟೀಜರ್ ರಿಪ್ಲೇಸ್ ಮಾಡಿ ಅದರ ನಮಗೆ ವ್ಯಾಲ್ಯೂ ಏನಾಗ್ತದೆ 0 ಆಗುತ್ತೆ. ಸೊ ಜನರಲಿ ವಿ ಕ್ಯಾನ್ ರೈಟ್ ದಟ್. ಸೊ ಇದನ್ನು ನಾವು ಏನಂತ ಬರಿತೀವಿ ನೋಡಿ, ವಿತ್ ದ ಹೆಲ್ಪ್ ಆಫ್ ದೀಸ್ ವ್ಯಾಲ್ಯೂಸ್, sin n pi is equal to 0. Very very important simple formula where n is integer. ನೋಡಿ ಅಬ್ಸರ್ವ್ ಮಾಡಿ, sin n pi is equal to 0 ಅಂದರೆ sin 2 pi, sin 3 pi, sin 4 pi, sin 6 pi. So whatever the integer may be, so sin n pi will be 0. ಓಕೆ, ಇದು ನಮ್ಮ ಇಂಪಾರ್ಟೆಂಟ್ ರಿಸಲ್ಟ್. ನೋಡಿ ಇನ್ನೊಂದು ಅಬ್ಸರ್ವ್ ಮಾಡೋಣ ಈಗ. ಓಕೆ, ಸಿ ಕಾಸ್ ಪೈ ಬೈ 2 ಅಥವಾ ಕಾಸ್ 90 ಅಂತ ಹೇಳ್ತೀವಿ. ಅದು ನಮಗೆ ಆನ್ಸರ್ ಏನಿದೆ, ಕಾಸ್ 90 ವ್ಯಾಲ್ಯೂ ಇಸ್ ವಿ ನೋ 0. ಸೊ ವ್ಯಾಲ್ಯೂ ಆಫ್ ಕಾಸ್ 90 ಈಸ್ 0. ಆಮೇಲೆ ನೋಡಿ ಇನ್ನೊಂದು ಕಾಸ್, ಅಬ್ಸರ್ವ್ ಮಾಡಿ, 3 pi by 2 ಅಥವಾ ನಾವು ಡಿಗ್ರಿಲಿ ಹೇಳೋದಾದರೆ ಕಾಸ್ 270. ಸೊ ಕಾಸ್ 270 ವ್ಯಾಲ್ಯೂ ಕೂಡ ಏನಾಗಿದೆ 0 ಇದೆ. ನೀವು ಅಬ್ಸರ್ವ್ ಮಾಡಿದ್ದೀನಿ, ಇದೇ ಥರ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ pi by 2 ಕೋಎಫಿಷಿಯಂಟ್ 1 ಇದೆ, pi by 2 ಕೋಎಫಿಷಿಯಂಟ್ ನೋಡಿ ಎಷ್ಟಿದೆ 3 ಇದೆ. ಜನರಲ್ ಆಗಿ ನಮಗೆ ಹಾಗಾದರೆ pi by 2 ಜೊತೆ ನನಗೆ ಆಡ್ ಮಲ್ಟಿಪಲ್ ಅಂದರೆ ಏನು ಬರೀತೀವಿ ನಾವು 2n+1 ಈ ಥರ ಇದ್ದರೆ ಇದು 0 ಆಗುತ್ತೆ. ದಿಸ್ ಇಸ್ ಅವರ್ ಸೆಕೆಂಡ್ ರಿಸಲ್ಟ್. ನೋಡಿ ಕಾಸ್ ಜೊತೆ ಕಾಸ್ ಆಫ್, ವೆರಿ ವೆರಿ ಇಂಪಾರ್ಟೆಂಟ್, 2n+1 pi by 2 is equal to 0. ಹಾಗಾದರೆ ಇಲ್ಲಿ n ಕೂಡ ಇಂಟೀಜರ್. ನೋಡಿ ಕಾಸ್ ಆಫ್, ನೋಡಿ ಆಡ್ ಮಲ್ಟಿಪಲ್ ಅಂದರೆ ಬೆಸ ಮಲ್ಟಿಪಲ್ ಇರಬೇಕು. ನೋಡಿ 1 ಕಾಸ್ pi by 2, ಕಾಸ್ 3 ಈಗ ನಮಗೆ ಸಪೋಸ್ ಕಾಸ್ 7 pi by 2 ಕೇಳಿದ್ರು ಅನ್ಕೊಳ್ಳೋಣ. ಕಾಸ್ 7 pi 7 is ಆಡ್, ಸೊ ಆನ್ಸರ್ ಇಸ್ ವಾಟ್ 0, ಬಿಕಾಸ್ ಆಡ್ ಮಲ್ಟಿಪಲ್ ಆಫ್ pi by 2 ಇದೆ, ಅದಕ್ಕೋಸ್ಕರ ಅದು ಕೂಡ ಏನಾಗುತ್ತೆ 0. ಜನರಲ್ ಏನು ಬರೀಬೇಕು, ಕಾಸ್ ಆಫ್ 2n+1 pi by 2 ವ್ಯಾನಿಷ್ ಆಗುತ್ತೆ ಅಂದರೆ 0. ಸೈನ್ ಜೊತೆ ಏನಿರಬೇಕು, n pi ಇರಬೇಕು, ಅದೇನಾಗ್ತದೆ 0 ಆಗುತ್ತೆ. ಸೊ ಇಲ್ಲಿ ಬಲಗಡೆ ಅಬ್ಸರ್ವ್ ಮಾಡಿ 0. ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ವಿಚ್ ಗಿವ್ ಅಸ್ 0. ಅದೇ ಥರನೇ ನೋಡಿ ಟ್ಯಾನ್. ಸೊ ನಾವು ಇದೇ ಥರನೇ ನಾವು ಟ್ಯಾನಿಗೂ ಕೂಡ ಜನರಲೈಸ್ ಮಾಡ್ಬೋದು. ಟ್ಯಾನ್ n pi ವ್ಯಾಲ್ಯೂ ಇಸ್ ವಾಟ್ 0. ಅಬ್ಸರ್ವ್ ಮಾಡಿ, ವೇರ್ n is integer. These are the 3 important results. So sin n pi 0 ಆಗುತ್ತೆ, cos of odd multiple of pi by 2 becomes 0, tan n pi will also be 0. See, tan 6 pi, tan 7 pi, tan 8 pi ಯಾವುದೇ ಇರಲಿ, ಇಂಟೀಜರ್ ಮಲ್ಟಿಪಲ್ ಪೈ ಇದ್ದರೆ ಅದನ್ನ ಏನಾಗ್ತದೆ, ವ್ಯಾಲ್ಯೂ ವಿಲ್ ಬಿ 0. ಸೊ ಈಗ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ ನೋಡಿ, ಏನಂತ ಡಿಸ್ಕಸ್ ಮಾಡಿದ್ವಿ, ಡೊಮೇನ್ ಮತ್ತು ರೇಂಜಸ್. ಓಕೆ, ಡೊಮೇನ್ ಆ್ಯಂಡ್ ರೇಂಜಸ್. ಸೊ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಸೈನ್ ಎಕ್ಸ್ ಗೊತ್ತಿದೆ ನಮಗೆ. ಡೊಮೇನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್, ರೇಂಜ್ ಈಸ್ ಕ್ಲೋಸ್ ಇಂಟರ್ವಲ್ -1 to 1. ದೆನ್ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಕಾಸ್ ಇಸ್ ಆಲ್ಸೋ ಸೇಮ್. ಈಗ ನಮಗೆ ಟ್ಯಾನ್ ಇಂದ ಬರಬೇಕು ಅಲ್ವಾ, ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಟ್ಯಾನ್ ನೋಡೋಣ ನಾವು. ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಟ್ಯಾನ್ ಹೇಗೆ ಕಂಡುಹಿಡಿಯೋದು, ಡೊಮೇನ್ ಆ್ಯಂಡ್
ಅಬ್ಸರ್ವ್ ಮಾಡೋಣ. ಡೊಮೇನ್ ಅಂಡ್ ರೇಂಜ್ ಆಫ್ ದ ಫಂಕ್ಷನ್ y ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಅಬ್ಸರ್ವ್ ಮಾಡಿ. ಸೊ ನಮಗೆ ಫಂಕ್ಷನ್ ಯಾವ್ದು ತೊಗೊಂಡಿದ್ದೀವಿ ನಾವೀಗ, y ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಓಕೆ, ಸೊ ನಮಗೆ ಈಗ ನೋಡಿ ಟ್ಯಾನ್ ಎಕ್ಸ್ ಅಂತ ಇದೆ. ಸೊ ಟ್ಯಾನ್ ಎಕ್ಸ್ನ ನಾವೇನಂತ ಬರೀಬೋದು, ಸೈನ್ ಡಿವೈಡೆಡ್ ಬೈ ಕಾಸ್. ಓಕೆ, ರೇಷಿಯೋ. ಸೊ ದಿಸ್ ಇಸ್ ಕೋಶಂಟ್ ರಿಲೇಷನ್. ನೋ ಟ್ಯಾನ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಬೈ ಕಾಸ್. ನೋಡಿ ಅಬ್ಸರ್ವ್ ಮಾಡಿ, ಈಗ ಇದು ಕೋಶಂಟ್ ಅಂತ ಹೇಳಿದ್ವಿ ನಾವು, ಕೋಶಂಟ್ ಫಾರ್ಮಲ್ಲಿ ಇದೆ. ಡಿನಾಮಿನೇಟರ್ ನೋಡಿ ಕಾಸ್ ಎಕ್ಸ್ ಅಂತ ಇದೆ ಡಿನಾಮಿನೇಟರ್. ಸೊ ಅಫ್ಕೋರ್ಸ್ ಇಲ್ಲಿ ನಮಗೆ ಏನಂದ್ರೆ ಕಾಸ್ ಎಕ್ಸ್ ಶುಡ್ ನಾಟ್ ಬಿ ಝೀರೋ, ಯಾಕಂದ್ರೆ ಝೀರೋ ಆಗ್ಬಿಟ್ರೆ ಎನಿಥಿಂಗ್ ಡಿವೈಡೆಡ್ ಬೈ ಝೀರೋ ಅದು ಅನ್ಡಿಫೈನ್ಡ್ ಆಗುತ್ತೆ. ಹಾಗಾದ್ರೆ ಛೇದದಲ್ಲಿ ಅಬ್ಸರ್ವ್ ಮಾಡಿ, ಝೀರೋ ಆಗಬಾರ್ದು. ಕಾಸ್ ಎಕ್ಸ್ ಶುಡ್ ನಾಟ್ ಬಿ ಝೀರೋ. ಹಾಗಾದ್ರೆ ನೋಡಿ ಕಾಸ್ ಯಾವ್ದು ಝೀರೋ ಆಗುತ್ತೆ ಅವೆಲ್ಲ ವ್ಯಾಲ್ಯೂಸ್ನ ರಿಮೂವ್ ಮಾಡಬೇಕು. ನಿಮಗೆ ಗೊತ್ತಿದೆ ಡೊಮೇನ್ ರೇಂಜ್ ಕಂಡುಹಿಡಿಯುವಾಗ. ಸೊ ಎನಿ ಫಂಕ್ಷನ್ ಆಫ್ ದ ಫಾರ್ಮ್ ಪಿ ಬೈ ಕ್ಯೂ ಡಿನಾಮಿನೇಟರ್ ಶುಡ್ ನಾಟ್ ಬಿ ಝೀರೋ. ಇಲ್ಲಿ ಡಿನಾಮಿನೇಟರ್ ಏನಾಗ್ತಾ ಇದೆ ನೋಡಿ, ಝೀರೋ ಆಗ್ತಾ ಇದೆ. ಕಾಸ್ ವ್ಯಾಲ್ಯೂ ಝೀರೋ ಆಗ್ತಾ ಇದೆ. ನೋಡಿ ಕಾಸ್ನ ಯಾವ ವ್ಯಾಲ್ಯೂ ಝೀರೋ ಆಗುತ್ತೆ, 2n + 1 π/2 ಝೀರೋ ಆಗುತ್ತೆ. ಸೊ ಅವನ್ನ ನಾವು ರಿಮೂವ್ ಮಾಡಬೇಕು ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ. ಆವಾಗ ನಮಗೆ ಅದು ಡೊಮೇನ್ ಮತ್ತು ರೇಂಜ್ ಸಿಗುತ್ತೆ. ಟ್ಯಾನ್ ಎಕ್ಸ್. ಸೊ ಹಾಗಾದ್ರೆ ಡೊಮೇನ್ ಆಫ್ ಟ್ಯಾನ್ ಫಂಕ್ಷನ್ ಈಸ್, ಹಾಗಾದ್ರೆ ನೋಡೋಣ ಈಗ ಬರೆಯೋಣ. ಡೊಮೇನ್ ಆಫ್, ಓಕೆ, ಡೊಮೇನ್ ಆಫ್ ಟ್ಯಾನ್ ಫಂಕ್ಷನ್ ಈಸ್, ನೋಡಿ ಅಬ್ಸರ್ವ್ ಮಾಡಿ, ಡೊಮೇನ್ ಆಫ್ ಟ್ಯಾನ್ ಫಂಕ್ಷನ್ ಈಸ್ ನೋಡಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆಗೋದಿಲ್ಲ. ಯಾಕೆ ನೋಡಿ, ನಾವು ಯಾವುದೇ ವ್ಯಾಲ್ಯೂಸ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನನಗೆ ನೋಡಿ ಡಿನಾಮಿನೇಟರ್ ನೋಡಿ ಅನ್ಡಿಫೈನ್ಡ್ ಆಗ್ತಾ ಇದೆ. ಡಿನಾಮಿನೇಟರ್ ಶುಡ್ ನಾಟ್ ಬಿ ಝೀರೋ. ಯಾವ ವ್ಯಾಲ್ಯೂಸ್ ಝೀರೋ ಆಗ್ತಾ ಇದೆ, ಕಾಸ್ ಇದೆ ಡಿನಾಮಿನೇಟರ್. ಯಾಕಂದ್ರೆ ಕಾಸ್ನ ಯಾವ ವ್ಯಾಲ್ಯೂಸ್ ನಮಗೆ ಝೀರೋ ಕೊಡ್ತಾ ಇದೆ, ಲೈಕ್ ದಿಸ್ ಆಡ್ ಮಲ್ಟಿಪಲ್ ಆಫ್ π/2. ಆಡ್ ಮಲ್ಟಿಪಲ್ ಆಫ್ π/2 ರಿಮೂವ್ ಮಾಡಬೇಕು ಇದರಿಂದ. ಅಂದರೆ ಆರ್ ಮೈನಸ್ ಯಾವ ವ್ಯಾಲ್ಯೂಸ್ ರಿಮೂವ್ ಮಾಡ್ಬೇಕು ನಾವು, 2n + 1 ನೋಡಿ ಅಬ್ಸರ್ವ್ ಮಾಡಿ, 2n + 1 π/2. ಈ ವ್ಯಾಲ್ಯೂಸ್ ಅನ್ನು ನಾವು ವೇರ್ ಎನ್ ಇಸ್ ಎ ಇಂಟೀಜರ್ ರಿಮೂವ್ ಮಾಡಿಬಿಟ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ ನಮಗೆ ಟ್ಯಾನಿನ ಡೊಮೇನ್ ಬಂತು. ರೇಂಜ್ ಆಗಾದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ದಿಸ್ ಇಸ್ ದ ಡೊಮೇನ್ ಅಂಡ್ ರೇಂಜ್ ಆಫ್ ಟ್ಯಾನ್ ಫಂಕ್ಷನ್. ನೋಡಿ ಅಬ್ಸರ್ವ್ ಮಾಡಿ ಸರಿಯಾಗಿ. ಸೊ ಟ್ಯಾನ್ ಅನ್ನು ನಾವು ಸೈನ್ ಬೈ ಕಾಸ್ ಅಂತ ಬರಿತೀವಿ ರೇಷಿಯೋ ಫಾರ್ಮ್ನಲ್ಲಿ. ಸೊ ಹಾಗಾದ್ರೆ ಕಾಸ್ಗೆ ಯಾವ ವ್ಯಾಲ್ಯೂಸ್, ಕಾಸ್ ಝೀರೋ ಆಗಬಾರ್ದು, ಡಿನಾಮಿನೇಟರ್ ಶುಡ್ ನಾಟ್ ಬಿ ಝೀರೋ. So for what values will be zero, cost will be zero, 2n + 1 π/2. You remove all those from set of real numbers. ನಮಗೆ ಅವಾಗ ಡೊಮೇನ್ ಬರುತ್ತೆ. ರೇಂಜ್ ದೆನ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಇದು ಡೊಮೇನ್ ಅಂಡ್ ರೇಂಜ್ ಆಫ್ ಟ್ಯಾನ್ ಎಕ್ಸ್. ಓಕೆ, ಸೊ ನೋಟ್ ಡೌನ್ ದಿಸ್ ಪಾಯಿಂಟ್. ಇದು ನಮ್ಮ ಓಕೆ ಫೋರ್ತ್ ಪಾಯಿಂಟ್ ಆಗಿದೆ. 3 ಗ್ರಾಫ್ಸ್ ಆಯಿತು. ಸೊ ದಿಸ್ ಇಸ್ ಅವರ್ ಫೋರ್ತ್ ಪಾಯಿಂಟ್. ನೋಡಿ ಈಗ ನೆಕ್ಸ್ಟ್ ಫಿಫ್ತ್ ಪಾಯಿಂಟಿಗೆ ಲೆಟ್ ಅಸ್ ಗೋ ಫಾರ್ ಫಿಫ್ತ್ ಪಾಯಿಂಟ್. So what will be our fifth point? Observe ಮಾಡೋಣ. Domain and range of fifth point. Domain and range of y is equal to cot x. ನೋಡಿ ಈಗ cot x. ಈಗ cot ನಮಗೆ ಬರೀಬಹುದು, ಗೊತ್ತಿದೆ ನಮಗೆ ಇದು cos by sin ರೇಷಿಯೋ ಆರ್ ಕೋಶಂಟ್ ರಿಲೇಷನ್. ನೋಡಿ cos by sin. ಈಗ ನೋಡಿ ಡಿನಾಮಿನೇಟರ್ ಯಾವ್ದು ಬಂತು, sin ಬಂತು. Of course ನಮಗೇನಿಲ್ಲಿ ಡಿನಾಮಿನೇಟರ್ ಶುಡ್ ನಾಟ್ ಬಿ ಝೀರೋ. ನೋಡಿ ಈಗ ಸೈನ್ ಎಕ್ಸ್ ಶುಡ್ ನಾಟ್ ಬಿ ಝೀರೋ ಮೀನ್ಸ್ ಸೈನ್ ಯಾವ ವ್ಯಾಲ್ಯೂಸ್ ಝೀರೋ ಆಗುತ್ತೆ ನೋಡಿ, n π. ಹಾಗಾದ್ರೆ ಈ ರಿಮೂವ್ ಮಾಡ್ಬೇಕಾಗಿರೋದು ನಾವು n π ಅನ್ನ. ಹಾಗಾದ್ರೆ ಡೊಮೇನ್ ಆಫ್ ಕಾಟ್ ಎಕ್ಸ್ ಏನಾಗಬೇಕು ನೋಡಿ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಮೈನಸ್ ಇದರಿಂದ ಯಾವ ವ್ಯಾಲ್ಯೂ ಝೀರೋ ಕೊಡ್ತಾವೆ ನಮಗೆ, n π ಕೊಡುತ್ತೆ. ಸೊ n π ರಿಮೂವ್ ಮಾಡಬೇಕು, ವೇರ್ n ಇಸ್ ಎ ಇಂಟೀಜರ್. ನೋಡಿ ಅಬ್ಸರ್ವ್ ಮಾಡಿ, ದಿಸ್ ವಿಲ್ ಬಿ ದ ಡೊಮೇನ್ ಆಫ್ ಕಾಟ್. ಆಮೇಲೆ ರೇಂಜ್ ಏನಾಗುತ್ತೆ ನನಗೆ, ಹಾಗಾದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸೇ ಆಗುತ್ತೆ. ಅಬ್ಸರ್ವ್ ಮಾಡಿ, ಇದು ನಮ್ಮ ಡೊಮೇನ್ ಅಂಡ್ ರೇಂಜ್ ಆಫ್ ಕಾಟ್ ಎಕ್ಸ್ ಬಂತು. ನೋಡಿ ಸೈನ್ ಎಕ್ಸ್ ಡೊಮೇನ್ ರೇಂಜ್ ಗೊತ್ತಾಯ್ತು, ಕಾಸ್ ಎಕ್ಸ್ ಇನ್ ಡೊಮೇನ್ ರೇಂಜ್ ಗೊತ್ತಾಯ್ತು, ದೆನ್ ಟ್ಯಾನ್ ಎಕ್ಸ್ ಇನ್ ಗೊತ್ತಾಯ್ತು, ಕಾಟ್ ಎಕ್ಸ್ ಇನ್ ಗೊತ್ತಾಯ್ತು. ಸೊ ಇನ್ನೆರಡು ಉಳಿತು, ಸೀಕೆಂಟ್ ಮತ್ತು ಕೊಸಿಕೆಂಟ್. ಓಕೆ, ನೋಟ್ ಡೌನ್ ದಿಸ್ ಇಸ್ ಅವರ್ ಫಿಫ್ತ್ ಪಾಯಿಂಟ್. ಈಗ ನೋಡಿ ಸಿಕ್ಸ್ತ್ ಪಾಯಿಂಟಿಗೆ ಹೋಗೋಣ. ಸೊ ಇನ್ನೆರಡು ಫಂಕ್ಷನ್ಸ್ ಇದೆ. ಸೊ ಲೆಟ್ ಅಸ್ ಗೋ ಫಾರ್ ಸಿಕ್ಸ್ತ್ ಪಾಯಿಂಟ್. ಇದೆಲ್ಲ ಒಂದಾದ ನಂತರ ಒಂದನ್ನು ನಾವು ನೋಡಬೇಕು. ಸಿಕ್ಸ್ತ್, ಡೊಮೇನ್ ಅಂಡ್ ರೇಂಜ್ ಆಫ್ ಸಿ y is equal to let me consider secant theta. ನೋಡಿ ಅಬ್ಸರ್ವ್ ಮಾಡಿ, secant theta ಇದರ ಡೊಮೇನ್ ಮತ್ತು ರೇಂಜ್. ಇದಕ್ಕೆ ನಮಗೆ ರಿಸ್ಟ್ರಿಕ್ಷನ್ಸ್ ಏನು, ಇದಕ್ಕೆ ಡೊಮೇನ್ ಏನಾಗಿರುತ್ತೆ, ರೇಂಜ್ ಏನಾಗಿರುತ್ತೆ ಅಂತ ನೋಡೋಣ. ಸೊ ವಿ ನೋ ನೋಡಿ secant theta ಅಂತ ಇದೆ. ಹಾಗಾದ್ರೆ secant theta ಅಂದ್ರೆ ಏನು ನಮಗೆ ಗೊತ್ತಿದೆ, ರೆಸಿಪ್ರೋಕಲ್. secant x ನಾವು x ಯೂಸ್ ಮಾಡಿದ್ದೀವಿ. ಓಕೆ, ರೆಸಿಪ್ರೋಕಲ್ ಆಫ್ ಕಾಸ್. ನಾವು ಇದನ್ನ ಹಾಗಾದ್ರೆ ನಾವೇನಂತ ಬರೀಬೋದು,
ರೆಸಿಪ್ರೋಕಲ್ ಆಫ್ ಕಾಸ್ 1 ಕಾಸ್ ಅಂತ ಬರೀಬೋದಾ. ಸೀಕೆಂಟ್ ಇಸ್ ರೆಸಿಪ್ರೋಕಲ್ ಆಫ್ ಕಾಸ್. ಹಾಗಾದ್ರೆ ನೋಡಿ ಡಿನಾಮಿನೇಟರ್ ಕಾಸ್ ಬಂತು. ಹಾಗಾದ್ರೆ ಕಾಸ್ ನನಗೆ ಏನಾಗಿರಬಾರ್ದು, 0 ಇರಬಾರ್ದು. ಡಿನಾಮಿನೇಟರ್ ಶುಡ್ ನೆವರ್ ಬಿ 0. ಓಕೆ, ಸೊ ಕಾಸ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಹಾಗಾದ್ರೆ ನೋಡಿ ಅಬ್ಸರ್ವ್ ಮಾಡಿ, ಕಾಸ್ ಎಕ್ಸ್ 0 ಇರಬಾರ್ದು. ಹಾಗಾದ್ರೆ ನಾವು ಯಾವ ವ್ಯಾಲ್ಯೂಸ್ ಮೂವ್ ಮಾಡಬೇಕು ನೋಡಿ. ಕಾಸ್ ಆಫ್ ಆಡ್ ಮಲ್ಟಿಪಲ್ ಆಫ್ 5/2 0 ಕೊಡುತ್ತೆ. ಹಾಗಾದ್ರೆ ನನಗೆ ನನ್ನ ಡೊಮೇನ್ ಆಫ್ ಇದು ಸೀಕೆಂಟ್ ಎಕ್ಸ್ ಏನಾಗಿರ್ಬೇಕು ನೋಡಿ, ಸೆಟ್ ಆಫ್ ರಿಯಲ್ ನಂಬರ್ಸ್ ಮೈನಸ್, ಸೊ ಯಾವ ವ್ಯಾಲ್ಯೂಸ್ ಮೂವ್ ಮಾಡ್ಬೇಕು ನಾವು, ಆಡ್ ಮಲ್ಟಿಪಲ್ ಆಫ್ 5/2 ವೇರ್ n is a integer. Then I will get the domain of secant x or secant function. ಓಕೆ, ನೋಡಿ ಇಲ್ಲಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕು. ರೇಂಜ್, ಹಾಗಾದ್ರೆ ರೇಂಜ್ ಏನು, ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗುತ್ತಾ, ಆಗಲ್ಲ. ಸೊ ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ ನಾವು ಮತ್ತೆ ನೋಡಿ -1 to 1. ಸೊ ನಮ್ಮ ನಂಬರ್ ಲೈನಲ್ಲಿ, ಸೊ ಇಟ್ ಇಸ್ -1, ಇಟ್ ಇಸ್ 1. ಈ ನೋಡಿ ಇಲ್ಲಿ 0 ಇದೆ. ಸೊ ಈ ಓಪನ್ ಇಂಟರ್ವಲ್, ಓಕೆ, ಸೊ ಲೆಟ್ ಮೀ ಪುಟ್ ದ ಓಪನ್ ಸರ್ಕಲ್. ಸೊ -1 to 1 ನಡುವೆ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ಅನ್ನ ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ ರಿಮೂವ್ ಮಾಡಿದ್ರೆ ವಿಲ್ ಗೆಟ್ ದ ರೇಂಜ್ ಆಫ್ ದ ಫಂಕ್ಷನ್ ಸೀಕೆಂಟ್ ಎಕ್ಸ್. ಅಬ್ಸರ್ವ್ ಮಾಡಿ. ಸೊ ಡೊಮೇನ್ ಆಫ್ ದ ಸೀಕೆಂಟ್ ಫಂಕ್ಷನ್ ಏನು, ಆರ್ ಮೈನಸ್, ನಾವು ಯಾವನ್ನ ರಿಮೂವ್ ಮಾಡಬೇಕು, 2n + 1 5/2, ಬಿಕಾಸ್ ಆಡ್ ಮಲ್ಟಿಪಲ್ ಆಫ್ 5/2 gives me 0. cos x is in the denominator. Then range is r minus of -1, 1. ನೋಡಿ, ಯಾಕಂದ್ರೆ ಸೀಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಅಬ್ಸರ್ವ್ ಮಾಡಿ. ಹಾಗಾದ್ರೆ ಕಾಸ್ ಫಂಕ್ಷನ್ನಿನ ರೇಂಜ್ ಏನಿದೆ, ಕಾಸ್ ಫಂಕ್ಷನ್ನಿನ ರೇಂಜ್ -1 to 1 ಕ್ಲೋಸ್ ಇಂಟರ್ವಲ್. ಓಕೆ, ಸೊ ದಟ್ ರೇಂಜ್ ವಿ ಹ್ಯಾವ್ ಟು ರಿಮೂವ್ ಹಿಯರ್. ಸರಿ, r minus that -1, 1 open interval, so it's not included. Then we get the range of secant x. So similarly ನಮಗೆ ಇನ್ನೊಂದು ಫಂಕ್ಷನ್ ಉಳಿತು ನೋಡಿ, cosecant. Let us take that as 7th point. ಓಕೆ, ಇಲ್ಲೇ ಬರೆಯೋಣ. ಡೊಮೇನ್ ಅಂಡ್ ರೇಂಜ್ ಆಫ್ y is equal to ನೋಡಿ cosecant x. ಇದೀಗ ನಾವು ನೋಡ್ಬೋದು. ಸೊ cosecant x ಅಂದ್ರೆ ಏನು, ಅಬ್ಸರ್ವ್ ಮಾಡಿ. cosecant x means it is the reciprocal of sin. ಅದನ್ನು ನಾವು 1/sin x ಅಂತ ಬರೀಬಹುದು. ಅಬ್ಸರ್ವ್ ಮಾಡಿ. ಹಾಗಾದ್ರೆ sin x 0 ಆಗಿರೋಂಗಿಲ್ಲ. ಅಬ್ಸರ್ವ್ ಮಾಡಿ. ಹಾಗಾದ್ರೆ ಸೈನ್ ಫಾರ್ ವಿಚ್ ವ್ಯಾಲ್ಯೂ ಆಫ್ ಸೈನ್ ಗಿವ್ಸ್ ಮಿ 0, nπ. ಸೈನ್ ಜೊತೆ nπ ವ್ಯಾಲ್ಯೂಗಳು ಬಂದ್ರೆ ನನಗೆ 0 ಆಗುತ್ತೆ. ಹಾಗಾದ್ರೆ ರಿಮೂವ್ ಮಾಡಬೇಕಾಗಿರೋದು ಏನನ್ನ, ಸೊ ದಟ್ ಈಸ್ ಮೈ ಡೊಮೇನ್. ಅದು ನಮಗೆ ಡೊಮೇನ್. ಓಕೆ, ಡೊಮೇನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಮೈನಸ್ ನೋಡಿ nπ. ನಾವು ರಿಮೂವ್ ಮಾಡಬೇಕಾಗಿರೋದೇನು, ದಟ್ ಈಸ್ nπ. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಮೈನಸ್ nπ, ಬಿಕಾಸ್ ಸೈನ್ nπ is 0, ಸೊ ವಿ ರಿಮೂವ್ ದಟ್ ವ್ಯಾಲ್ಯೂ, ವಿಲ್ ಗೆಟ್ ಡೊಮೇನ್ ಆಫ್ cosecant x. ಇದರ ರೇಂಜ್ ನೋಡಿ, ಅಬ್ಸರ್ವ್ ಮಾಡಿ. ಸೊ ರೇಂಜ್ ಈಸ್ r minus, once again we know the range of sin function ಏನು, -1, 1. So that is open interval -1, 1. We have to remove that from the set of real numbers. So this will be the domain and range of cosecant x. ನೋಡಿ, ಈಗ ಎಲ್ಲ ಫಂಕ್ಷನ್ ಇಂದು ನಮಗೆ ಬಂತು. ಸೊ ನಾವು ವಾಟ್ ಆರ್ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಸೆಷನ್. ನೋಡಿ, ಈಗ ನಮಗೆ 3 ಫಂಕ್ಷನ್ಸ್ ಇನ್ ಗ್ರಾಫ್, sin x, cos x, tan x in graph, and we learnt or we have listed all the domain and range of the trigonometric functions. Okay, so now once ನಾನು ಇಲ್ಲಿ, so let me list the domain and range once again. Okay, ನೋಡಿ, ಈ ಒಂದು ಸೆಷನ್ನಿನ ಸಾರಾಂಶ. ಸೊ ನಾವಿಲ್ಲಿ ನೋಡೋಣ. ಸೊ ಫಂಕ್ಷನ್, trigonometric function, okay, domain, range. So that is sin x, cos x, tan x, cosecant x, secant x, cot x. Okay, these are the 6 trigonometric functions. ನೋಡಿ, sin x in a domain, so set of all real numbers. cos x in a domain, set of all real numbers. ನೋಡಿ, tan x in a domain, ಅದನ್ನು ನಾವು sin by cos ಅಂತ ಬರೆದಿದ್ವಿ. ಹಾಗಾದ್ರೆ ನಾವು ಇಲ್ಲಿ ರಿಮೂವ್ ಮಾಡಬೇಕಾಯ್ತು. r minus ನೋಡಿ, tan ಅಂದರೆ cos ಅಂದರೆ 2n + 1 π/2 where n is a integer. Then cosecant x means it is a reciprocal of sin, 1/sin. ಅಂದರೆ ಇದರ ನಮ್ಮದು ಡೊಮೇನ್ ಏನು, r minus ನಾವು ರಿಮೂವ್ ಮಾಡಿದ್ದು nπ, n belongs to z. ನೋಡಿ, secant ಇಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಅಂದರೆ ಕಾಸ್ನ ಯಾವ ವ್ಯಾಲ್ಯೂ 0 ಆಗುತ್ತೆ ನಮಗೆ, 2n + 1 π/2. ಓಕೆ, r minus 2n + 1 π/2. ಇದನ್ನು ನಾವು ರಿಮೂವ್ ಮಾಡಬೇಕು. ಕಾಸ್ ಬೈ ಸೈನ್ ನೋಡಿ, ಡಿನಾಮಿನೇಟರ್ ಸೈನ್ ಬಂತು. r minus once again we have to remove nπ
where n is a integer. ನೋಡಿ ಇವೆಲ್ಲ ಕೂಡ ನಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥ ಡೊಮೇನ್ಸ್. ಓಕೆ, ಕಾಟ್ ಎಕ್ಸ್ ಇನ್ ಡೊಮೇನ್ ನೋಡಿ r ಮೈನಸ್ n ಪೈ. ನೋಡಿ ಈಗ ರೇಂಜ್, ಸೊ ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ಗೆ ರೇಂಜ್ ನಮಗೆ ನೋಡಿ ರೇಂಜ್ ಇದರ ರೇಂಜ್ ನೋಡಿ -1 to 1 ಕ್ಲೋಸ್ ಇಂಟರ್ವಲ್. ಕಾಸ್ ಎಕ್ಸ್ ಇಂದ ರೇಂಜ್ ಕೂಡ -1 to 1. ಸೊ ಇನ್ಕ್ಲೂಡಿಂಗ್ ದಿಸ್ highest value is +1 and least value is -1. Then range of tan. So range of tan in the ನೋಡಿ tan in a range set of all real numbers r ಅಂತ ಬರ್ತಿರ್ತೀನಿ, set of all real numbers. ಆಮೇಲೆ ನೋಡಿ cosecant. So range of cosecant is ನೋಡಿ range of cosecant ಏನು r minus of open interval -1 1. Then range of this secant. ನೋಡಿ cosecant ಮತ್ತು secant ಇಂದ ಎರಡು ರೇಂಜ್ ಸೇಮ್. ಸೊ r real numbers minus open interval -1 1. Then range of cot. So range of cot theta is set of real numbers. ನೋಡಿ r ಅಂತ ಬರ್ತೈತೆ, set of real numbers. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ನೆನಪಿಟ್ಕೊಳ್ಳಿ, ಇದು ರಿಸ್ಟ್ರಿಕ್ಷನ್ಸ್. ಡೊಮೇನ್ ಅಂಡ್ ರೇಂಜ್ ಮೀನ್ಸ್ ವಾಟ್? ರಿಸ್ಟ್ರಿಕ್ಷನ್ಸ್. ಸೊ ಸೈನ್ ಫಂಕ್ಷನ್ ಇರೋ ರಿಸ್ಟ್ರಿಕ್ಷನ್ ಏನು? ವಿ ಕ್ಯಾನ್ ಗಿವ್ ಎನಿ ಇನ್ಪುಟ್ ರಿಯಲ್ ನಂಬರ್, ನನಗೆ ಅವ್ರ ಔಟ್ಪುಟ್ ಏನು ಕೊಡುತ್ತೆ? -1 to 1 ಅಷ್ಟೇ ಬರುತ್ತೆ ವ್ಯಾಲ್ಯೂಸ್. ಕಾಸ್ಗೂ ಸೇಮ್. ನೋಡಿ ಟ್ಯಾನಿಂಗ್ ನಾವು ಏನು ಮಾಡಬೇಕು? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಂದ ರಿಮೂವ್ ಮಾಡಬೇಕು. ಯಾವ್ದು 0 ಕೊಡುತ್ತೆ? 2n + 1 π/2. ವಿಲ್ ಗೆಟ್ ದ domain. Range is set of real numbers. For tan function, for cosecant function you remove n pi, I will get r minus -1 1. Then for cosecant and secant range is same. ಆಮೇಲೆ ನೋಡಿ ಕಾಟ್ಗೆ ನಾವು ಯಾವ ವ್ಯಾಲ್ಯೂ ರಿಮೂವ್ ಮಾಡ್ತೀರಿ? ಕಾಸ್ ಬೈ ಸೈನ್. ಸೈನ್ಗೆ ಯಾವ ವ್ಯಾಲ್ಯೂ 0 ಆಗುತ್ತೆ? ಸೈನ್ n pi 0 ಆಗುತ್ತೆ, ಅದನ್ನು ರಿಮೂವ್ ಮಾಡಿ. ದೆನ್ ಯು ವಿಲ್ ಗೆಟ್ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆಸ್ ದ ರೇಂಜ್ ಫಾರ್ ಕಾಟ್ ಫಂಕ್ಷನ್. ಸೊ ಇಷ್ಟನ್ನು ನೀವು go through the class 1 or 2 times, try to understand the concepts. So we shall consider the few more concepts in the next class.